ಪಕ್ಷ ವಿರೋಧ ಪಕ್ಷ ಒಂದು ಚೌಕಟ್ಟಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪರ ವಿರೋಧ ಹೇಳಿಕೆಗಳನ್ನು ಕೂಡ ಸಹಜ. ಆದರೆ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಸನ್ಮಾನಿತ ಹಾಲಪ್ಪನವ್ರ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಶರಾವತಿ ವಿಚಾರನ ಯಾವುದೋ ನೀವು ಕೇಳ್ದಂಗೆ ಇಷ್ಟು ಜನ ಸಗಣಿ ತಿಂತಿದ್ನ ಸಿಂಗ್ಲರ್ ಆ ವಯಸ್ಸು ಅವ್ರ ಹಿರೇತನಕ್ಕೆ ಮತ್ತೆ ಪ್ರಶ್ನೆ ಏನು ನಮ್ಮ ಸಂಸತ್ ಸದಸ್ಯರು ಗಮನಿಸ್ತಾ ಇದ್ದಾರೆ ರಿಗಾರ್ಡಿಂಗ್ ಶರಾವತಿ ಅಂತ ಹೇಳಿರೋದು. ಅದಕ್ಕೆ ಪ್ರತಿಕ್ರಿಯೆ ಜಿಲ್ಲಾ ಮಂತ್ರಿ ನಾವು ಯಾರನ್ನ ಅವಹೇಳನ ಮಾಡಿಲ್ಲ, ಆ ಸ್ಥಾನಕ್ಕೆ ಗೌರವ ಕೊಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಅವ್ರ ಬಾಯಲ್ಲಿ ಬರ್ತಿರುವಂಥ ಎಲ್ಲ ಟೀಕೆ ಟಿಪ್ಪಣಿಗಳು ಶರಾವತಿ ವಿಚಾರ ಇವ್ರು ಮಾತಾಡ್ತಿದ್ದಾರೆ. ಇಷ್ಟು ವರ್ಷ ಏನು ಮಾಡಿದ್ರು ಅಂತ ನಾನು ಕೇಳ್ಬೋದಲ್ಲ ಅವರಿಗೆ, ನೀವೇನು ಮಾಡಿದ್ರಿ, ನಿಮ್ಮ ಹಿಂದಿದ್ದವ್ರು ಏನು ಮಾಡಿದ್ರು, ಯಾಕಿದು ಡೆಲ್ಲಿ ಹೋಯ್ತು, ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಯ್ತು, ಹೋಗ್ಲಿಕ್ಕೆ ಕಾರಣ ಏನು, ಬೇಕಾದಷ್ಟು ವಿಚಾರಗಳು ನಮ್ಮ ಮುಂದೆ ಇದೆ. ನಿಮ್ಮ ಮುಖಕ್ಕೆ ಮಸಿ ಬಳಿಯಕ್ಕೆ VSL ಏನು ನಿಮ್ಮ ಪಾಪದ ಕೂಸಿದ್ದು, ಏನು ಇವತ್ತಿನ ಸಮಸ್ಯೆನ ಇದು? ಇವತ್ತು ಕೂಡ ರನ್ನಿಂಗ್ ಕಂಡೀಷನ್ ಇಟ್ಕೊಂಡಿರೋದ ನಮ್ಮ ಸಾಧನೆ. ವಿಶ್ವಾಸ ಇದೆ. ನಿನ್ನೆ ಆಂಧ್ರದ ಬಗ್ಗೆ ಅಲ್ಲಿಯ ಒಂದು VSL ಅಲ್ಲಿಯ ಐರನ್ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ತೀರ್ಮಾನ ಆಗಿದೆ. ಅಂತಂದ್ರೆ ಒಂದೊಂದು ತೀರ್ಮಾನ ಆಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ. ಭದ್ರಾವತಿ ಬಗ್ಗೆ ನಂಗೆ ವಿಶ್ವಾಸ ಇದೆ. ಆದರೆ ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡುವಂಥ ನೈತಿಕತೆ ಇದೆ? ಇನ್ನು ನೀವೇ ತಾನೇ ಈ ರಾಜ್ಯವನ್ನು ಆಡಳಿತ ಮಾಡಿದಂಥವ್ರು, 60-70 ವರ್ಷ ಆಡಳಿತ ನಡೆಸಿದಂಥವ್ರು ನೀವು ಮಾಡಿದಂಥ ಪಾಪದ ಕೂಸು ಯಾರು ಕೂಡ ತೊಳಿಲಿಕ್ಕೆ ಬರೋದಂಥ ತಪ್ಪುಗಳನ್ನ ಮಾಡಿ ಶರಾವತಿಲ ಆ ಬಡವರು ಕಣ್ಣೀರು ಹಾಕ್ತಿದ್ದಾರೆ. ಅದು ನಿಮ್ಮ ಶಾಪ. ಅದು VSL ಫ್ಯಾಕ್ಟ್ರಿ ಡಿಸ್ಇನ್ವೆಸ್ಟ್ಮೆಂಟ್ ಆಗಿರೋದು ಇವತ್ತಲ್ಲ ಆಗಿರೋದು. 10-20 ವರ್ಷಗಳಿಗೂ 2-3 ಸತಿ ಆಗಿ ಬಿಟ್ಟಿದ್ದಾರೆ. ಈಗ ಅದು ಜೀವ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದೀವಿ. ಶರಾವತಿ ಬಗ್ಗೆ ಅಯ್ಯೋ ದೇವ್ರ ದಯೆಯಿಂದ ಮೊನ್ನೆ ಒಬ್ಬ ಮಂತ್ರಿ, ಒಬ್ಬ ಚುನಾಯಿತ ಪ್ರತಿನಿಧಿ, ನನ್ನ ಕರ್ತವ್ಯ, ನಾನು ಹೋಗಿ ಕಂಡ್ರೆ ಮಾತಾಡಿದ್ದೀನಿ. ನಿಮಗೇನು ಕಷ್ಟ? ಒಬ್ಬ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಬಗ್ಗೆ, ಹಾಗೆ ಅದ್ರ ಜೊತೆ ಶರಾವತಿ ವಿಚಾರನೂ ಕೂಡ ಮಾತಾಡಿಕೊಂಡು ದೆಹಲಿಯಲ್ಲಿ ನಾನೇನು ಕೇಂದ್ರದ ಮಂತ್ರಿಗಳನ್ನು ಭೂಪೇಂದ್ರ ಯಾದವ್ ಅವರನ್ನ ಭೇಟಿ ಮಾಡಿದ್ವಿ. ಜ್ಞಾನೇಂದ್ರ ಸರ್ಮಶುದ್ಧ ಹಾಲಪ್ಪನವರು, ನಮ್ಮ ಅಶೋಕ್ ನಾಯ್ಕ, ನಾವೆಲ್ಲ ಹೋಗಿ ಏನು ಭೇಟಿ ಮಾಡಿದ್ವಿ. ಆ ವಿಚಾರವನ್ನು ಗೌರವಾನ್ವಿತ ಕಂಠಾವಳಿ ಸಾವಿರ ತಿಳಿಸಿ ಜನವರಿ 20ಕ್ಕೆ ಸುಪ್ರೀಂ ಕೋರ್ಟ್ ಟೈಮ್ ಕೊಟ್ಟಿತ್ತು. ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದೆ. ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರು ಅಧಿಕಾರಿಗಳು ಒಳ್ಳೆ ರೀತಿಯಂತ ಚರ್ಚೆಗಳಾಗಿದೆ, ಒಂದು ಪೂರಕವಾದಂಥ ಒಂದು ಒಳ್ಳೆ ಡಿಸ್ಕಷನ್ ಆಗಿದೆ ಅಂತ ಹೇಳಿ ಮೊನ್ನೆ ಅಡಿಕೆ ಬೆಳೆಗಾರ ಸಮಸ್ಯೆಯಲ್ಲಿ ಹೇಳಿದ್ರೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದು. ನನ್ನ ಕೆಲಸ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೇನೋ ಉಲ್ಬಣ ಆಗಿದೆ, ಉಳಿದಿದೆ ಅಂದ್ರೆ ನಿಮ್ಮ ಪಾಪದ ಕೂಸುಗಳು ಇವೆಲ್ಲದೂ ಕೂಡ ನಾವು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಫ್ರೀಡಮ್ ಪಾರ್ಕಿಗೆ 5 ಕೋಟಿಗೆ ನಾವು ಗುದ್ಲಿ ಪೂಜೆ ಮಾಡಿದ್ವಿ, ಸಂತೋಷ. ಹಿಂದೆ ನಿಮ್ಮ ರಾಘಣ್ಣ MP ಇದ್ದಾಗ ನಾನು ಚನ್ನಬಸಪ್ಪನವರು, ನಮ್ಮ ಅವತ್ತಿನ ನಾಯಕರಾದ ಈಶ್ವರಪ್ಪನವರೆಲ್ಲ ಕೂತು PWD 5 ಕ್ರೋರ್ಸ್ ತರಿಸಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಯಾವ ರೀತಿ ಆಗಬೇಕು ಏನೆಲ್ಲ ಹೋಮ್ವರ್ಕ್ ಮಾಡಿದ್ವಿ. ಸಂತೋಷ. ಸರ್ಕಾರ ಯಾರಪ್ಪಂತ ಆಸ್ತಿ ಏನಲ್ಲ ಅದು. ಆ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ. ಆ ಒಂದು ಚೌಕಟ್ಟಿನಲ್ಲಿ ಗೌರವ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ತಗೊಂಬನ್ನಿ, ಸಂತೋಷ. ಇವತ್ತು ನಾವು ಕೇಂದ್ರದಿಂದ ಸಾಕಷ್ಟು ಯೋಜನೆಗಳು ತಂದಿದ್ದೀವಿ. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಯೋಜನೆಗಳು ನಾವು ತಂದಿದ್ದೀವಿ. ನಿಮ್ಮ ಗ್ಯಾರಂಟಿ ಏನಿದೆ ಇಡೀ ರಾಜ್ಯಕ್ಕೆ ಗೌರವ ಮುಖ್ಯಮಂತ್ರಿ ಕೊಟ್ಟಂತ ಯೋಜನೆ ತುಂಬ ಸಂತೋಷ. ಅದು ಬಿಟ್ಟು ಇನ್ನೂ ಏನಂತ ತರಲಿಕ್ಕಾಗತ್ತೆ, ನಿಮಗೆ ದೇವ್ರ ಶಕ್ತಿ ಕೊಟ್ಟು ಏನು ತೊಗೊಂಬನ್ರಿ. ಅದು ಬಿಟ್ಟು ನಾವು ತಂದಿದ್ದ ಬಗ್ಗೆ, ನಿಮ್ಮ ಹುಳುಕಿನ ಬಗ್ಗೆ ನಮಗೆ ಯಾಕೆ ಬೆರಳು ತೋರಿಸೋಂಥ ಪ್ರಯತ್ನ ಮಾಡ್ತೀರಿ? ಮೊನ್ನೆ ಸ್ಟೇಟ್ಮೆಂಟು ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿ, ಯಾವ ಕುವೆಂಪು ಯೂನಿವರ್ಸಿಟಿ ಶುರುವಾಗಿದ್ದು? ಗೌರವಾನ್ವಿತ ರಾಮಕೃಷ್ಣ ಹೆಗಡೆಯವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಶುರುವಾದಂಥ ಕುವೆಂಪು ಯೂನಿವರ್ಸಿಟಿ, ನಮ್ಮ ತಂದೆ ಶುರು ಮಾಡಿದಂಥ ಕುವೆಂಪು ಯೂನಿವರ್ಸಿಟಿಯಲ್ಲಿ ನಮ್ಮ ಕಾಗೋಡು ತಿಮ್ಮಪ್ಪನವ್ರಿಗೆ ನಾನು ಸನ್ಮಾನ ಡಾಕ್ಟರೇಟ್ ಸಿಕ್ಕಿರೋ ಸಂತೋಷ ವಿಚಾರ. ಅಂದರೆ ಈ ರೀತಿ ಸುಳ್ಳಿನ ದೊಡ್ಡ ಕಂತೆಗಳನ್ನು ಹೇಳ್ಕೊಂತ ಇನ್ನೊಂದು ಕಡೆಗೆ ಒಬ್ಬ ಉಸ್ತುವಾರಿಯಾಗಿ ಅಹಂಕಾರದ ಮಾತುಗಳನ್ನು ಕಮ್ಮಿ ಮಾಡಿಕೊಂಡು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಹಿಂದಿನ ಸರ್ಕಾರವು ಕೊಟ್ಟಂತ ಅನುದಾನಗಳು ಏನು ವಾಪಸ್ ಹೋಗಿದ್ದಾವೆ, ಅದು ಪ್ರವಾಸೋದ್ಯಮ ಇರ್ಬೋದು, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು,
ಆ ದಿಕ್ಕಲ್ಲಿ ಸಹಕಾರ ಕೊಡೋದು ಬಿಟ್ಟು ಇಂಥ ಹಾಲಪ್ಪನವರಂಥ ಹಿರಿಯರ ಬಗ್ಗೆನೂ ಕೂಡ ಸಗಣಿ ತಿಂತಿದ್ಯಾ ಅಂತೇಳಿ ಏಕವಚನ ಕೇಳ್ತೀರಾ ಅಂದ್ರೆ ಎಷ್ಟು ದುರಂಕಾರ ನಿಮಗಿರ್ಬೋದು. ಹಾಗೆ ಒಬ್ಬ ಶಿಕ್ಷಣ ಸಚಿವರಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಇವತ್ತು ಅನೇಕ ಸಾಹಿತಿಗಳಿಗೆ, ಒಳ್ಳೊಳ್ಳೆ ರಾಜಕಾರಣಿಗಳಿಗೆ, ಬಂಗಾರಪ್ಪನವ್ರಿಗೆ, ಯಡಿಯೂರಪ್ಪನವ್ರಿಗೆ, JH ಪಟೇಲ್ರಿಗೆ, ಗೋವಿಂದ ಗೌಡರು, ಒಂದು ಒಳ್ಳೆ ವ್ಯಕ್ತಿತ್ವದಂತ ವ್ಯಕ್ತಿಗಳಿಗೆ ಇಲ್ಲಿ ಆಶೀರ್ವಾದನ ಮಾಡಿದ್ದಾರೆ. ಆಯ್ತು, ಗೌರವಂತ ಬಂಗಾರಪ್ಪನ 30 ವರ್ಷಗಳ ಮುಖ್ಯಮಂತ್ರಿ ಆಗಿದ್ರು, ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ, ಅದು ನಾವು ಯಾರು ಕೂಡ ಇಲ್ಲ ಅಂತಿಲ್ಲ. ಆದರೆ ಇವತ್ತು ನಿಮಗೆ ಆ ಒಂದು ಮಂತ್ರಿ ಸ್ಥಾನ ಅಲ್ಲಿ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಜಿಲ್ಲೆಗೆ ಏನು ಮಾಡಬೇಕು ಯೋಚನೆ ಮಾಡೋದು ಬಿಟ್ಟು ವಿರೋಧ ಪಕ್ಷ ನಮ್ಮ ಕರ್ತವ್ಯ. ಆನೆ ಹಾವಳಿ ರೈತರ ಮೇಲೆ, ತೋಟದ ಮೇಲೆ ನುಗ್ತಾ ಇದೆ, ಅದಕ್ಕೋಸ್ಕರ ಒಂದು ಪ್ರತಿಭಟನೆ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಂಭಾಗದಲ್ಲಿ. ವಿನಂತಿ ಮಾಡ್ಕೊಂಡಿದ್ದೆ ಸರ್ಕಾರಕ್ಕೆ, ಒಂದು ವಿರೋಧ ಪಕ್ಷವನ್ನು ನಮ್ಮ ಕೆಲಸ ಮಾಡಿದ್ವಿ. ವಿರೋಧ ಪಕ್ಷದ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆನೂ ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡೋದು, ಅದು ಕೂಡ ಒಂದು ಲೈನ್ ದಾಟಿ ಹಗುರ ಮಾತಾಡೋಂಥದ್ದು. ಇನ್ನಾದರೂ ಕೂಡ ಈ ರೀತಿಯಂತ ನಡವಳಿಕೆಗಳನ್ನ ಕಮ್ಮಿ ಮಾಡಿಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು, ಒಬ್ಬ ಗೌರವಿತ ಚನ್ನಬಸಪ್ಪನವರು ನಮ್ಮ ಶಾಸಕರಿದ್ದಾರೆ, ಇಲ್ಲಿ ಬೇಕಂತ ಫಿಕ್ಸ್ ಮಾಡಿದಂಥ ಡೇಟ್ಗಳನ್ನ ಮುಂದೆ ಹಾಕೊಂಡು ಏನೋ ನಾನು ನೆನೆಸ್ಕೊಳ್ಬೇಕು. ಸನ್ಮಾನ ಈಶ್ವರಪ್ಪನವರು, ಸನ್ಮಾನ ಚನ್ನಬಸಪ್ಪನವರು, ಅವ್ರು ಕಾರ್ಪೊರೇಟರ್ ಇಲ್ಲ ಆದಾಗ, ಕಾರ್ಪೊರೇಷನ್ ಇದ್ದಾಗ, ಇವತ್ತೇನ ಬಡವರಿಗೆ ಸೂರ್ಯ ಏನಾದರೂ ಆಗ್ತಾ ಇದ್ದಾನೆ, ಅವತ್ತು ಅವರೆಲ್ಲರ ಪ್ರಯತ್ನ. ನೀನೇನೋ ಒಂದು ಟ್ಯೂಬ್ಲೆಟ್ ಹಾಕಿಸಿ ಉದ್ಘಾಟನೆ ಮಾಡಕ್ಕೆ 2-3 ತಿಂಗಳು ಟೈಮ್ ತಗೊಂಡ್ರೆ. ಹಾಗಾಗಿ ಇನ್ನಾದರೂ ಕೂಡ ಈ ರೀತಿಯಂತ ಸಣ್ತನದ ಬಿಟ್ಕೊಂಡು ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ನಾವೆಲ್ಲರೂ ಕೂಡ ವಿರೋಧ ಪಕ್ಷವಾಗಿ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಹಗುರವಾಗಿ ಮಾತಾಡೋದು ಬಿಟ್ಟು ಅಭಿವೃದ್ಧಿ ಪರವಾದಂಥ ಚಿಂತನೆಗಳಿಗೆ ಕೇಂದ್ರದಲ್ಲಿ ನಾವು ಏನು ಗಮನಿಸ್ಬೇಕು ನಾವು ಗಮನಿಸೋಣ, ರಾಜ್ಯದಲ್ಲಿ ನೀವು ಗಮನಿಸ್ರಿ, ಇಬ್ಬರು ಒಟ್ಟಾಗಿ ಹೋಗಿ ಈ ಅಭಿವೃದ್ಧಿ ತೇರು ಎಳೆಯುವಂಥ ದಿಕ್ಕಿನಲ್ಲಿ ಗಮನ ಕೊಡಬೇಕು ಅಂತ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ.